DJ ನಟರಾಜೇಗೌಡ ಅಂತೇಳಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಕಾರು ಮತ್ತು ಆಟೋ ಚಾಲಕರ ಒಕ್ಕೂಟದ ರಾಜ್ಯ ಅಧ್ಯಕ್ಷನಾಗಿಯೂ ಹಾಗೂ ತುಮಕೂರು ಜಿಲ್ಲಾ ಅಧ್ಯಕ್ಷನಾಗಿಯೂ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ದಿನ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ JC ರೋಡ್ನಲ್ಲಿರ್ತಕ್ಕಂಥ ಆಟೋ ನಿಲ್ದಾಣದ ಎಲ್ಲ ಚಾಲಕ ಮುಖಂಡರುಗಳು ನನ್ನನ್ನು ಇಲ್ಲಿ ಬರಮಾಡಿಕೊಂಡು ನಮಗೆ ಸರ್ಕಾರದಿಂದ ಏನು ತೊಂದರೆ ಇದೆ ಅದನ್ನು ನಮಗೆ ತಿಳಿಸ್ಕೊಡ್ಬೇಕು ಮತ್ತು ಟ್ರಾಫಿಕ್ ರೂಲ್ಸ್ಗಳನ್ನ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅದರ ಬಗ್ಗೆ ಅವರುಗಳಿಗೆ ವಿಮರ್ಶನವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ DYSP ಅವರು ಮೊನ್ನೆ 8ನೇ ತಾರೀಕು ಹೋಗಿದ್ದೆ ನಾನು ಕೇಳೋಣ ಅಂತೇಳಿ. ಆಟೋ ಯಾವುದು ಇದು ಬಸ್ ಸ್ಟ್ಯಾಂಡ್ ಓಪನ್ ಆಯ್ತಲ್ಲ, ಅಲ್ಲಿ ಸ್ಟ್ಯಾಂಡು ಸರಿಯಾಗಿ ಇರಲಿಲ್ಲ. ಅದು ಹೋದಾಗ ನಾನು ಈ ರೀತಿ ವರ್ಕ್ ಈ ಥರ ಮಾಡ್ತಾಯಿದ್ದಾರೆ, ಹುಡುಗರು ತೊಂದರೆ ಆಗ್ತಾಯಿದೆ, ಆಟೋ ನಿಲ್ದಾಣಗಳು ಇಲ್ಲದೇ ಇರೋದ್ರಿಂದ ನಾವು 172 ಸ್ಟ್ಯಾಂಡನ್ನು ಇದು RTA ಮೀಟಿಂಗ್ನಲ್ಲಿ DC ಅವರಿಂದ ಪರ್ಮಿಷನ್ ಹಾಕ್ಸಿದ್ದೀನಿ. ಇದುವರೆಗೂ ನೀವು ಸರ್ವೆ ಮಾಡಿ ಯಾವುದೂ ಕೊಡಲಿಲ್ಲ, ಇದನ್ನು ಮಾಡಿಕೊಡ್ಲೇಬೇಕು, ನೀವು ತೊಂದರೆ ಆಗ್ತಿದೆ ಅಂತ ಕೇಳೋಕ್ಕೆ. ನೋಡಪ್ಪ, ಈಗಲೂ ಕೊನೆಯಲ್ಲಿ ನಾನು ಎಲ್ಲನೂ ಸರ್ವೆ ಮಾಡ್ತಾಯಿದ್ದೀನಿ, ಸರ್ವೆ ಮಾಡಿ ನಿಮ್ಗೆ ಎಲ್ಲರಿಗೂ ಸ್ಟ್ಯಾಂಡ್ಗಳನ್ನ ಕಲ್ಪಿಸ್ಕೊಡ್ತೀನಿ ಅಂತ ಹೇಳಿ ಇಟ್ಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ದಿನ ಆದ್ದರಿಂದ ನಾವು ಎಲ್ಲ ಚಾಲಕರು ಒಗ್ಗಟ್ಟಾಗಿ ಇಲ್ಲಿ JC ರೋಡಲ್ಲಿ ಆಚರಣೆ ಮಾಡಿದ್ದೀವಿ. ಎಲ್ಲ ಆಟೋ ಚಾಲಕರಲ್ಲಿ ಒಂದು ವಿನಂತಿ ಏನೆಂದರೆ, ನಾನು ಆಟೋ ಚಾಲಕರಲ್ಲಿ ವಿಶೇಷವಾಗಿ ವಿನಂತಿ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮಲ್ಲಿ ಅನೇಕ ಉಳುಕಿರ್ತವೆ. ಆ ಉಳುಕನ್ನು ನಾವು ತಿದ್ದಿ ನಾವು ಒಗ್ಗಟ್ಟಾಗಿ ಒಂದು ಯೂನಿಟಿ ಮಾಡಬೇಕು. ಆ ಯೂನಿಟಿ ಮಾಡಿಕೊಂಡು ನಾವು ಜನಸೇವೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಯೂನಿಟಿ ಇದ್ದರೆ. ಆದರೆ ನಾವು ಮಾತಿಗೆ ಜನಸೇವಕರು ಆಗಬಾರ್ದು, ಜನಸೇವೆ ಮಾಡಿ ಜನಸೇವಕರು ಅನಿಸ್ಕೊಳ್ಬೇಕು. ಅಷ್ಟು ಹೇಳ್ತಾ ನಾನು ಮಾತನಾಡ್ತೀನಿ. ನಾವು ಆಸ್ಪತ್ರೆಯಲ್ಲಿ ಹೊಸ ಸ್ಟ್ಯಾಂಡ್ ಪೊಲೀಸ್ ಅಧಿಕಾರಿಗಳು ಕೊಟ್ಟವ್ರೆ 2-3. ಅದಕ್ಕೆ ನಮ್ಮ ಗೌಡರು ಕಾರಣ. ಗೌಡ್ರ ಕಡೆಯಿಂದ ಒಳ್ಳೇದು ಒಂದು ಕೆಲಸ ಆಗೈತೆ, ನಮಗೆ ದುಡಿಯೋದು ಅವಕಾಶ ಮಾಡಿಕೊಟ್ಟವ್ರೆ, ಅವ್ರಿಗೆ ಭಾಳ ನಾವು ಗೌರವಿಸ್ತೀವಿ. ತಿರ್ಗಾ ನಮ್ಮ ಆಟೋ ಸ್ಟ್ಯಾಂಡ್ನಲ್ಲಿ ಒಳಗಡೆ ಸ್ಟ್ಯಾಂಡ್ನಲ್ಲಿ ಅಕ್ಸರ್ ಅಂತ ಉಪ ಅಧ್ಯಕ್ಷರು, ಸಿಕಂದರ್ ಅಂತ ಅಧ್ಯಕ್ಷರು, CB ಅಂತ ಅವರು ಒಂದು ಮೆಂಬರು. ತಿರ್ಗಾ ನಮ್ಮ ಗೌಡ್ರು ಬೇರೆ ID ಮಾಡ್ತಾರೆ ಅಂತ ಹೇಳೋರೆ. ID ಎಲ್ಲ ರೆಡಿ ಆಗ್ತೈತೆ. ಇರೋದ್ನಲ್ಲಿ ನಮ್ಮ ಆಟೋ ಡ್ರೈವರ್ಗಳಿಂದ ಬಿಂತಿ ನಂದು ಇರೋದ್ನಲ್ಲಿ ಬಡವ್ರತವ ಕಮ್ಮಿ ದುಡ್ಡು ತೊಗೊಂಡು ಒಂದಿನಲ್ಲಿ ಬರ್ತೈತೆ, ಒಂದಲ್ಲಿ ಹೋಗ್ತೈತೆ. ದೇವ್ರು ಕೂಡ ಒಂದು ದೊಡ್ಡವನು. ಪೊಲೀಸ್ ಅಧಿಕಾರಿಗಳು ನಮಗೆ ಹೆಲ್ಪ್ ಮಾಡಿ ಒಂದು ಸ್ಟ್ಯಾಂಡ್ ಮಾಡಿಕೊಟ್ಟವ್ರೆ. ಅದಕ್ಕೆ ಗೌರವ ಉಳಿಸ್ಕೊಂಡು ನ್ಯಾಯವಾಗಿ ದುಡ್ಕೊಂಡು ಹೋಗಿ ನನ್ನ ಬಿಂತಿ ಅಷ್ಟೇ.